ಒಂದು ಕಬಾಬ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಯಾವುದೇ ಅಂಗಡಿಯಿಂದ ತಂದಿರೋ ಪೌಡರ್ ಹಾಕಿಲ್ಲ, ಎಲ್ಲ ಮನೆಯಲ್ಲಿರೋ ಮಸಾಲೆನೇ ಹಾಕಿ ಮಾಡ್ತಾ ಇದ್ದೀನಿ. ಬನ್ನಿ ರೆಸಿಪಿ ತೋರಿಸ್ತೀನಿ ನಿಮ್ಗೂ. ಇಲ್ಲಿ 1 kg ಚಿಕನ್ ತಗೊಂಡಿದ್ದೀನಿ. ಅದಕ್ಕೆ ಒಂದು 8 ಹಸಿಮೆಣಸಿನ್ಕಾಯಿ, 2 ಗಡ್ಡೆ ಬೆಳ್ಳುಳ್ಳಿ, ಒಂದು 2 ಇಂಚು ಶುಂಠಿ ಇಷ್ಟಕ್ಕೆ ಒಂದು ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು. ಇವಾಗ ಆ ಪೇಸ್ಟ್ನ ಒಂದು ಬೌಲ್ಗೆ ಹಾಕೊಂಡಿದ್ದೀನಿ. 2 ಸ್ಪೂನು ರೆಡ್ ಚಿಲ್ಲಿ ಪೌಡರ್ ಖಾರದ ಪುಡಿ, 1 ಸ್ಪೂನು ಧನಿಯಾ ಪುಡಿ, ಅರ್ಧ ಸ್ಪೂನು ಪೆಪ್ಪರ್ ಪುಡಿ, 3 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಅಕ್ಕಿ ಹಿಟ್ಟು, 1 ಸ್ಪೂನು ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, 1 ಮೊಟ್ಟೆ, ಸ್ವಲ್ಪ ಕಸೂರಿ ಮೇಥಿ, 1 ನಿಂಬೆಹಣ್ಣು ಇಷ್ಟಕ್ಕೆ ಒಂದ್ಸಲಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ. ಸ್ವಲ್ಪ ನೀರು ಹಾಕೊಂಡಿದ್ದೀನಿ. ನೋಡಿ ಪೇಸ್ಟ್ ಈ ಹದಕ್ಕೆ ಇರಬೇಕು, ಈ ತರ ಇರಲಿ ಪೇಸ್ಟು. ಇದಕ್ಕೆ ನಾನು ಇವಾಗ 1 kg ಚಿಕನ್ ಹಾಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ. ಸ್ಕಿನ್ ಔಟ್ ಮಾಡಿಸ್ಬಿಡಿ ಚಿಕನ್, ಸ್ಕಿನ್ ಇದ್ರೆ ಚೆನ್ನಾಗಿರುತ್ತೆ ಕಬಾಬ್ಗೆ. ನೀಟಾಗಿ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಒಂದು 5 ನಿಮಿಷ ಎತ್ತಿಡ್ಬೇಕು. ನೋಡಿ ಇದ್ರಲ್ಲಿ ಜಾಸ್ತಿ ಕೋಟಿಂಗ್ ಇಲ್ಲ, ಲೈಟ್ ಆಗಿದೆ ಕೋಟಿಂಗು. ಒಂದು 5 ನಿಮಿಷ ಎತ್ತಿಡ್ಬೇಕು. ಇವಾಗ ಎಣ್ಣೆ ಬಿಸಿ ಆದ್ಮೇಲೆ ಇವಾಗ ಕಲ್ಸಿರೋ ಕಬಾಬ್ ಹಾಕೋಬೇಕು. ಎಣ್ಣೆ ಫುಲ್ಲು ಬಿಸಿ ಆದ್ಮೇಲೆ ಹಾಕೋಬೇಕು. ಇದು ಸಖತ್ ಕ್ರಿಸ್ಪಿ ಆಗಿ ಬರುತ್ತೆ, ಅಕ್ಕಿ ಹಿಟ್ಟು ಹಾಕಿದೀವಲ್ಲ, ಸೂಪರ್ ಆಗಿ ಕ್ರಿಸ್ಪಿ ಆಗಿ ಬರುತ್ತೆ. ಒಂದು 5 ನಿಮಿಷ ಫ್ರೈ ಮಾಡ್ಕೋಬೇಕು. ನೋಡಿ ಈ ತರ ಫ್ರೈ ಆಗ್ಬೇಕು ಕಬಾಬು. ಕೊನೆಯದಾಗಿ ಸ್ವಲ್ಪ ಕರಿಬೇವು ಹಾಕಿ ಚಿಟಾಪಟ ಅನ್ಸ್ಬಿಟ್ರೆ ಸಖತ್ತಾಗಿರೋ ಚಿಕನ್ ಕಬಾಬ್ ರೆಡಿ ಆಗುತ್ತೆ. ನೋಡಿ ಇದ್ರಲ್ಲಿ ನಾನು ಎಲ್ಲೂ ಅಂಗಡಿ ಪೌಡರ್ ಎಲ್ಲೂ ಯೂಸ್ ಮಾಡಿಲ್ಲ, ಎಲ್ಲ ಮನೆಯಲ್ಲಿರೋ ಐಟಮ್ ಹಾಕಿ ಕಬಾಬ್ ಮಾಡಿ, ಅದು ಸಖತ್ತಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಟೇಸ್ಟ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ. ಇನ್ನು ಯಾರಾದ್ರೂ ನಮ್ಮ ID ಫಾಲೋ ಮಾಡಿಲ್ಲ ಅಂದ್ರೆ ಬೇಗ ಫಾಲೋ ಮಾಡ್ಕೊಳ್ಳಿ ದಯವಿಟ್ಟು.